ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸಫಲ ಏಕಾದಶಿ ಯಾವಾಗ, ಹಾಗೆ ಶುಭ ಮುಹೂರ್ತ ಏನು, ಪೂಜಾ ವಿಧಾನ ಏನು, ಹಾಗೆ ಸಫಲ ಏಕಾದಶಿಯ ಮಹತ್ವವನ್ನು ತಿಳಿಯೋಣ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಸಫಲ ಏಕಾದಶಿ ವ್ರತವು ಬಹಳ ಫಲಪ್ರದವೆಂದು ಪರಿಗಣಿಸಲಾಗಿದೆ. ಈ ತಿಥಿಯು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ವಿಶೇಷವಾಗಿ ಶುಭವಾಗಿದೆ. ಆದ್ದರಿಂದ ಈ ದಿನದಂದು ಮಾಡುವ ಪರಿಹಾರಗಳು ಸಹ ಬಹಳ ಪರಿಣಾಮಕಾರಿ ಹಾಗೂ ಶುಭಪ್ರದವಾಗಿರ್ತಕ್ಕಂಥದ್ದು. ಈ ವರ್ಷ ಅಂದರೆ 2025ರಲ್ಲಿ ಸಫಲ ಏಕಾದಶಿ ವ್ರತವು ಡಿಸೆಂಬರ್ 15ರಂದು ಬರುತ್ತೆ. ಕೃಷ್ಣ ಪಕ್ಷ ಏಕಾದಶಿ ತಿಥಿಯು ಡಿಸೆಂಬರ್ 14ರ ಸಂಜೆ ಪ್ರಾರಂಭವಾಗಿ ಡಿಸೆಂಬರ್ 15ರಂದು ರಾತ್ರಿ 9-19ರವರೆಗೆ ಇರುತ್ತೆ. ಯಾರ್ಯಾರು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಾ, ಈ ದಿನ ನೀವು ವೃತ್ತಿಪರ ವ್ಯವಹಾರದಲ್ಲಿ ಯಶಸ್ಸಿಗಾಗಿ ಈ ದಿನ ಅಂದರೆ ಸಫಲ ಏಕಾದಶಿಯಂದು ಹಳದಿ ಬಟ್ಟೆಗಳನ್ನು ದಾನ ಮಾಡೋದು ಶುಭ ಫಲವನ್ನು ತಂದು ಕೊಡುತ್ತೆ. ಹಾಗೆ ನೀವು ನಿಮ್ಮ ಕಚೇರಿಯಲ್ಲಿ ವಿಷ್ಣುವಿನ ವಿಗ್ರಹವನ್ನು ಸ್ಥಾಪಿಸಿ ಪೂಜೆ ಮಾಡಬೇಕು. ಇದು ಸಹ ಬಹಳನೇ ಪರಿಣಾಮಕಾರಿಯಾಗಿರ್ತಕ್ಕಂಥ. ಇನ್ನು ಈ ದಿನ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಸಾಧಿಸುವವರು ಸಫಲ ಏಕಾದಶಿಯಂದು ಹಿಟ್ಟಿನಿಂದ ಅಂದರೆ ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಮಾಡಿ ವಿಷ್ಣುವಿನ ಮುಂದೆ ಬೆಳಗಿಸಬೇಕು. ಇದು ಶೀಘ್ರದಲ್ಲೇ ನಿಮ್ಮ ಉತ್ತಮ ಫಲಿತಾಂಶಗಳನ್ನು ತರುತ್ತೆ. ಉತ್ತಮ ಫಲಿತಾಂಶಗಳಿಗಾಗಿ ಅಕ್ಕಿ ಹಿಟ್ಟಿನ ದೀಪವನ್ನು ಈ ದಿನ ನೀವು ಅಖಂಡ ಜ್ಯೋತಿಯಾಗಿ ಬೆಳಗಿಸೋದು ಅಖಂಡ ಯಶಸ್ಸನ್ನು ನಿಮಗೆ ಜೀವನದಲ್ಲಿ ತಂದುಕೊಡುತ್ತೆ. ಹಾಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದರೆ ಸಫಲ ಏಕಾದಶಿಯ ದಿನದಂದು ಬಾಳೆ ಮರಕ್ಕೆ ಹಸಿರು ಅಥವಾ ಕೆಂಪು ದಾರವನ್ನು ಕಟ್ಟಿ ಪೂಜೆ ಮಾಡ್ತಕ್ಕಂಥದ್ದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಇದು ನಿಮ್ಮ ಸಂಗಾತಿಯೊಂದಿಗಿರ್ತಕ್ಕಂಥ ಕಲಹಗಳು ಸಾಮರಸ್ಯವನ್ನು ಕೂಡ ಹೆಚ್ಚಿಸುವಂಥದ್ದು. ಕಲಹಗಳನ್ನು ನಿವಾರಣೆ ಮಾಡಿ ಸಾಮರಸ್ಯವನ್ನು ಹೆಚ್ಚಿಸುತ್ತೆ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತರುವಂಥದ್ದು. ಕೆಲವೊಮ್ಮೆ ಕಠಿಣ ಪರಿಶ್ರಮದ ಹೊರತಾಗಿಯೂ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಎಂದಾದರೆ ಸಫಲ ಏಕಾದಶಿಯ ದಿನದಂದು ವಿಷ್ಣುವಿಗೆ ಸಿಹಿ ಆಹಾರವನ್ನು ನೈವೇದ್ಯವನ್ನು ಅರ್ಪಿಸಿ. ಹಾಗೆ ತಪ್ಪದೆ ಇಂದು ನೀವು ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸಿ, ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಠಿಸುವಂಥದ್ದು ಸಹ ಬಹಳ ಶುಭಕರವಾದಂಥ ಫಲಿತಾಂಶವನ್ನು ನೀವು ಕಾಣಬಹುದು. ಇನ್ನು ಯಾರ್ಯಾರು ಏಕಾದಶಿಯನ್ನು ಅವರೆಲ್ಲರೂ ಸಹ ಈ ದಿನ ಅನ್ನವನ್ನು ತಿನ್ನಬಾರ್ದು. ಹಾಗೆ ಮನೆಯಲ್ಲೂ ಸಹ ಈರುಳ್ಳಿ ಬೆಳ್ಳುಳ್ಳಿಯಿಂದ ಉಪಯೋಗಿಸುವಂತಿಲ್ಲ. ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ಸಹ ನಾವು ಈ ದಿನ ತಯಾರು ಮಾಡುವಂತಿಲ್ಲ. ಇದು ಏಕಾದಶಿಯ ನಿಯಮ ಆಗಿರ್ತಕ್ಕಂಥದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.